ಒಂದು ಹಳ್ಳಿಯಲ್ಲಿ ಒಬ್ಬ ವೃದ್ಧ ಇದ್ದ. ಅವನು ಎಲ್ಲರಿಗೂ ಒಗಟುಗಳ ಮೂಲಕವೇ ಮಾತನಾಡ್ತಿದ್ದ. ಒಂದು ದಿನ ಆ ಗ್ರಾಮದ ಯುವಕನೊಬ್ಬ, ತಾತ, ಜೀವನದಲ್ಲಿ ಯಶಸ್ಸು ಹೇಗೆ ಸಿಗುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ತಾತ, ಬೀಗವಿಲ್ಲದ ಬಾಗಿಲು, ಕಣ್ಣಿಲ್ಲದ ಕಾವಲುಗಾರ, ಕೈಯಿಲ್ಲದ ಕೆಲಸಗಾರ ಇವರ ಜೊತೆ ನಡೆದಾಗಲೇ ಗೆಲ್ಲೋದು ಅಂತ ಹೇಳ್ತಾನೆ. ಯುವಕನಿಗೆ ಆ ಗಾದೆ ಮಾತು ಅರ್ಥ ಆಗಲಿಲ್ಲ. ಇದರ ಅರ್ಥ ಏನು ತಾತ ಎಂದು ಕೇಳ್ತಾನೆ. ತಾತ ಅದಕ್ಕೆ ಉತ್ತರ ಹೇಳ್ತಾನೆ, ಬೀಗವಿಲ್ಲದ ಬಾಗಿಲು ಅಂದರೆ ಅವಕಾಶ. ಅದು ಬಂದಾಗ ತಡೆ ಇಲ್ಲ, ಒಳಗೆ ಹೋಗೋದಕ್ಕೆ ಧೈರ್ಯ ಬೇಕು. ಕಣ್ಣಿಲ್ಲದ ಕಾವಲುಗಾರ ಅಂದರೆ ಸಮಯ. ಅದು ಯಾರನ್ನು ಕೂಡ ನೋಡಿ ನಿಲ್ಲೋದಿಲ್ಲ, ಎಲ್ಲರ ಮೇಲೂ ಸಮಾನವಾಗಿ ಸಾಕ್ತಾ ಇರುತ್ತೆ. ಕೈಯಿಲ್ಲದ ಕೆಲಸಗಾರ ಅಂದರೆ ಆಲೋಚನೆ. ನಾವು ಒಳ್ಳೆ ಆಲೋಚನೆ ಮಾಡಿದಾಗ ದೊಡ್ಡ ಯಶಸ್ಸು ನಮ್ದಾಗತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ, ಅವಕಾಶವನ್ನು ಹಿಡಿದು ಸಮಯವನ್ನು ಗೌರವಿಸಿ ಆಲೋಚನೆಯನ್ನು ಸರಿಯಾಗಿ ಬಳಸಿದವನೇ ಯಶಸ್ವಿ ಆಗ್ತಾನೆ ಅಂತ. ಯುವಕನಿಗೆ ಅರ್ಥ ಆಗತ್ತೆ, ತಾತ, ಈ ಒಗಟಲ್ಲಿ ಜೀವನವೇ ಅಡಗಿ ಹೋಗಿದೆಯಲ್ಲ ಅಂತ ಹೇಳ್ತಾನೆ. ಅದರ ನೀತಿ ಏನಪ್ಪ ಅಂದರೆ, ಒಗಟು ಅರ್ಥವಾದಾಗ ಜೀವನ ದಾರಿ ಸ್ಪಷ್ಟವಾಗುತ್ತದೆ. ಈ ಒಗಟು ನೀವು ಇವತ್ತೇ ಕೇಳ್ತಾ ಇರೋದಾ? ಹಾಗಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹಲವಾರು ಒಗಟುಗಳು ಇರತಕ್ಕಂಥ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರ್ತೀನಿ. ಧನ್ಯವಾದಗಳು.